ಮತ್ತೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ಆದರೆ ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ನಿನ್ನ ಹತ್ರನೇ ಹೇಳ್ತಾ ಇರೋದು ಫಸ್ಟು. ಅಲ್ಲ, ದುಡ್ಡು ಸರಿಯಾಗೈತಂಗೆ? ಸರಿಯಾಗೈತೆ. ನಾನು ಇಲ್ಲಿ ನೋಡಿನಿ, ಸರಿಯಾಗಿ ಹೇಳ್ದೆ ನೋಡು. ಕೊಡ್ತೀಯ ಕೊಡಲ್ವಾ? ಫಸ್ಟ್ ಕೊಟ್ಬಿಡು. ನನ್ನ ದುಡ್ಡು ನನಗೆ ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ಬಿಡೋದಿಲ್ಲ ಅಂತೇಳಿ ಸರಿಯಾಗಿ ಹಿಡ್ಕೊಂಡಿದ್ದೆ ನೋಡಿ, ಎರಡು ಕೈ ಕಾಲು ಇಂದಕ್ಕೆ ಸರಿಯಾಗಿ ಬಿಗಿ ಹಿಡ್ದು. ನಾನು ಕರಾಟೆ ಕಲಿಯೋಕೆ ಹೋಗಿದ್ದೀನಿ. ಕರಾಟೆ ಕಲ್ತ್ಬಿಟ್ಟು ಅವಳ ಹತ್ರ ಏನು ನಾನು ಒಂದು ಏಟು ಹೊಡೆಸ್ಕೊಳ್ಳಲ್ಲ. ಅವಳು ಹೆಂಗೆ ನನ್ನ ಮೇಲೆ ಅವಳು ಜೋರು ಮಾಡಿ ಎಷ್ಟೇ ಇದು ಮಾಡೋಕ್ಕೆ ಬಂದ್ರೂ ಅವಳು ನನ್ನ ಹತ್ರ ಏನು ನಡೆಸಂಗಿಲ್ಲ. ಕರಾಟೆ ಕಲ್ತಿದ್ದೀನಲ್ಲತ್ತೆ ನಾನು, ಅದರಲ್ಲಿ ಹೋಗ್ಬಿಡ್ತೀನಿ. ಅವಳು ಹೆಂಗೆ ಹಿಡ್ಕೊಂಡ್ರು ನಾನು ಅವಳು ತಿರುಗಿ ಎಸೆಯೋದು ಗೊತ್ತಾಯ್ತು ನನಗೆ. ಅದಕ್ಕೆ ಸುಮ್ಮನೆ ಕೊಡ್ತೀಯಾ ಇಲ್ವಾ ಅಂತಂದೆ. ಅದಕ್ಕೆ ಕೊಟ್ಲು, ತೊಗೊಂಬಂದೆ. ಏನಂದರೆ ಸುಂದ್ರ ಅವಳನ್ನ ಬಿಡೋದಕ್ಕೆ ಏನು ಕಾರಣ ಅಂತ ನಿನಗೂ ಗೊತ್ತಿಲ್ಲಲ್ಲ. ಕೇಳ್ತಿದ್ದಲ್ಲ ನೆನ್ನೆಯಿಂದ, ಏನು ಕಾರಣ ಇದ್ದಕ್ಕಿದ್ದಂಗೆ ಹಿಂಗೆ ಆಗ್ಬಿಟ್ಟ ನನ್ನ ಮಗ ಅಂತ ಹೇಳಿ ಕೇಳ್ತಿದ್ದಲ್ಲತ್ತೆ. ಅದಕ್ಕೆ ಇವತ್ತು ಹೇಳೋಣ ಅಂತ. ನಾನು ಅದನ್ನೇ ಇವತ್ತು ಕೇಳ್ತಿರೋದು ರಾತ್ರಿಯಿಂದನು. ಅಲ್ಲ, ಇದ್ದಕ್ಕಿದ್ದಂಗೆ ನಮ್ಮ ಸುಂದ್ರ ಇವಾಗ ಬಿಡ್ತಾ ಇದ್ದಾನೆ ಅವಳನ್ನ ಅಂದರೆ ಏನು ಕಾರಣ? ನಿನ್ನ ಮಕ ನೋಡಲ್ಲ, ಸಹ್ಯ ನೀನು ಗಲೀಜು ನೀನು ಅಂತ ಅಂಬಾಳಲ್ಲ. ಅದಕ್ಕೆ ಏನಾಗ್ತು? ಏನು ಜಗಳನೂ ಆಗಲಿಲ್ಲ, ಏನಾಗಲಿಲ್ಲ. ಯಾಕೆ ಇದ್ದಕ್ಕಿದ್ದಂಗೆ ಈ ರೀತಿ ದೂರ ಆದ್ರಲ್ಲ ಇಬ್ರು ಅಂತ ಅನ್ಕಂಡು ನಾನು ಹೆಂಗಿದ್ದ ನನಗೆ ನಮ್ಮ ಸುಂದ್ರ ಎತ್ಲಾಗ ಹೇಳ್ತಾರೆ ಅತ್ಲಾಗೆ ಯಾರು ಮಾತಾದರೂ ಕೇಳ್ತಾನ ಅಂತಾರ. ಹಂಗೆ ನಮ್ಮ ಸುಂದ್ರ ಇವಾಗ ಏನು ಹೇಳ್ಬೇಕಂತ ಇದೆಯಮ್ಮ? ಅದೇ ಅವಳಿಗೆ ಇವಾಗ ಏಡ್ಸ್ ಬಂದೈತೆ ಅಂತ ಹೇಳಿ ನಾನೊಂದು ಸುಳ್ಳು ರಿಪೋರ್ಟ್ ಬರೆಸಿದ್ದೆ. ಹಿಂಗೆ ಮೇಡಮರೇ, ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಸುಳ್ಳು ರಿಪೋರ್ಟ್ ಮಾಡಬೇಕು ನೀವು. ಇವಳು ಒಬ್ಬಳು ಹೆಣ್ಣಾಗಿ ನನ್ನ ಜೀವನ ಹಾಳು ಮಾಡ್ತಾ ಇದ್ದಾಳೆ ನೋಡಿ, ಇವ್ರಿಗೂ ಗೊತ್ತಾಗಬೇಕು ಅಂತ ಹೇಳಿ ನಾನು ಅದಕ್ಕೇ ಅವಳಿಗೆ ಯಾಕೋ ಹುಷಾರಿರಲಿಲ್ಲ. ಹಾಸ್ಪಿಟ್ಲಿಗೆ ಹೋದ್ರು. ಸುಂದ್ರನೂ ಅವಳು ನಮ್ಮೂರವನೇ, ನಮ್ಮ ತವ್ರ ಮನೆಯವನೇ ಒಬ್ಬ ಹುಡುಗ ಇದ್ದ ಅಲ್ಲಿ ಟೆಸ್ಟಿಂಗ್ ಹತ್ರ. ಅದಕ್ಕೆ ನನಗೆ ಅವನಿಗೆ ಹೇಳಿದೆ, ಹಿಂಗೆ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಅಂದರು. ನೋಡಿ ಡಾಕ್ಟ್ರೆ, ಈ ರೀತಿ ಆಗ್ತಾಯಿದೆ. ಇವಾಗ ಇಂಥವ್ರಿಗೆಲ್ಲನ ಅಕ್ರಮ ಸಂಬಂಧ ಇಟ್ಕೊಂಡಿರೋರಿಗೆಲ್ಲನ ಈ ರೀತಿ ಹೇಳಿದ್ರೆ ಮತ್ತೆ ಅದ್ರ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಅದಕ್ಕೇ ಹಿಂಗೆ ಅವಳಿಗೆ ಏಡ್ಸ್ ಬಂದಿದೆ ಅಂತ ಹೇಳಿ ನೀವು ಹೇಳ್ರಿ, ನನ್ನ ಗಂಡ ಬಿಟ್ಬಿಡ್ತಾರೆ. ಅವಳು ಬಿಡಲಿಲ್ಲ ಅಂದರೂ ಪರವಾಗಿಲ್ಲ, ಅವಳಿಗೆ ಏನು ಬಂದರೂ ಬಿಡಲ್ಲ ಅವಳು. ಎಂತ ಓದ್ಕೊಂಡು ಹೋಗೋ ರೋಗ ಬಂದರೂ ಬಿಡಲ್ಲ ಬಿಡು, ಒಂದಲ್ಲ ಒಂದಿನ ಎಲ್ಲರೂ ಸಾಯೋದೇನೆ ಅಂತಾಳೆ ಅತ್ತೆ ಅವಳು. ಅದಕ್ಕೇ ನಾನು ಅವಳಿ ಸಮೇತ ಹೇಳಿಲ್ಲ. ಇವತ್ತೇ ಈ ವಿಷಯ ಬಾಯಿ ಬಿಡ್ತಾ ಇರೋದು. ನಾನು ರಿಪೋರ್ಟ್ನಲ್ಲಿ ಏಡ್ಸ್ ಐತೆ ಅಂತ ಹೇಳಿ ಪಾಸಿಟಿವ್ ಆಗಿ ತೋರಿಸ್ಬಿಟ್ಟು ಅದನ್ನು ಇವಾಗ ಅವಳಿಗೆ ಗೊತ್ತಿಲ್ಲ. ಇವಾಗ ಈ ವಿಷಯ ಇವನಿಗೆ ಗೊತ್ತಾಗೈತೆ. ಡಾಕ್ಟ್ರ್ ಕರೆದು ಹೇಳಿದ್ದಾರೆ, ನೋಡಪ್ಪ ಹುಡುಗಿಗೆ ಹಿಂಗೆ ಆಗೈತೆ, ಇನ್ನೂ ಸದ್ಯಕ್ಕೆ ಈ ವಿಷಯ ಹೇಳ್ಬೇಡ ಅಂತ ಹೇಳೋರೆ. ಅದಕ್ಕೆ ಅವನಿನ್ನೂ ಹೇಳಿಲ್ಲ ಅನ್ಸುತ್ತೆ, ಅವಳಿಗಿನ್ನೂ ವಿಷಯ ಗೊತ್ತಿಲ್ಲ. ಅದಕ್ಕೇನೆ ಅವನಿಗೆ ಹೇಳೋಕೆ ಒಂಥರ ಅನ್ನಿಸ್ಬಿಟ್ಟೈತಿ. ಅದಕ್ಕೆ ನಿನ್ನಂತೂ ನೋಡೋಕೆ ಅಸಹ್ಯ ಆಗ್ತೈತೆ, ನೀನು ನೋಡೋದೇ ಇಲ್ಲ ಕಣೆ ದರಿದ್ರದವಳೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದ. ಇಂಥ ರೋಗ ಬಂದೈತಿ, ಇಂಥ ಕಾಯಿಲೆ ಅಂತ ಗೊತ್ತಾಗೈತೆ ಅವನಿಗೂ. ಅದಕ್ಕೇನೆ ಅಲ್ವೇ? ಮತ್ತೆ ಅದಕ್ಕೇ ನಾನು ಇನ್ನೊಂದ್ಸತಿ ಇಂಥವೆಲ್ಲ ಮಾಡೋಕ್ಕೋಗಲ್ಲ ಅಂತ ಹೇಳಿ ಹಿಂಗೆ ಅಲ್ಲೂ ಇಲ್ಲ ಓಡಾಡ್ಕೊಂಡು ಬೀದಿನ ಈ ಥರ ಇದ್ರೆ ಇಂಥ ರೋಗ ಬರುತ್ತೆ ಅಂತ ಹೇಳಿ ತೋರ್ಸೋಕ್ಕಾಗಿನ ನಾನು ಅದಕ್ಕೇ ಹೇಳಿದೆ. ಡಾಕ್ಟ್ರನ್ನ ಹೇಳಿರು, ಅಮ್ಮ ನಿನಗಿಂತ ಕಾಯಿಲೆ ಐತೆ ಅಂತ ಅವಳ ಹತ್ರ ಏನು ಹೇಳಲಿಲ್ಲ, ಇವನ್ನ ಕರೆದು ಹೇಳಿದ್ರು. ಅವಳಿಗೆ ಇನ್ನೂ ಗೊತ್ತಿದ್ರು ಅವಳೇನು ತಲೆ ಕೆಡಿಸ್ಕೊಂಬಲ್ಲ ಅಂತ ಅವಳು ಗೊತ್ತಿರುತ್ತೆ, ಇವನೇನು ಹೇಳಿರ್ತಾನೆ, ಆದರೂ ಅವಳು ತಲೆ ಕೆಡಿಸ್ಕೊಂಬಲ್ಲ. ಅದಕ್ಕೆ ನಾನು ಹಿಂಗೆ ರಿಪೋರ್ಟಲ್ಲಿ ಈ ರೀತಿ ಬರೋ ಹಾಗೆ ಮಾಡಿಸಿ ಡಾಕ್ಟ್ರ್ ಹತ್ರ ಹಿಂಗೆ ಸುಳ್ಳು ಹೇಳಿಸಿ, ನಮ್ಮೂರನೊಬ್ಬ ಹುಡುಗ ಇದ್ದ, ಅವನಲ್ಲಿ ಕೆಲಸ ಮಾಡ್ತಾ ಇದ್ದ, ಅವನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಈ ರೀತಿ ನೀನು ಹೇಳಪ್ಪ ಡಾಕ್ಟ್ರಿಗೆ ಅಂತ ಹೇಳಿ ನಾನು ಆ ರೀತಿ ಮಾಡಿಸಿರೋದ್ರಿಂದನ ಅವಳಿಗೆ ಇವಾಗ ಅದೇ ಒಂಥರ ಇವಾಗ ಅವಳನ್ನ ಬಿಟ್ಟೋಗೋದಕ್ಕೆ ಕಾರಣ ಅದೇ. ಏನು ಹಂಗೆ ಬಿಟ್ಟರೆ ಕೆಟ್ಟೇನು, ಅವಳೇ ದೊಡ್ಡವಳು ಅನ್ನೋ ಥರ ಇದ್ದ ಅವನು. ಇವಾಗ ಗೊತ್ತಾಗೈತಿ ಅವಳಿಗೆಂಥ ಕಾಯಿಲೆ ಬಂದೈತಿ, ಅವಳ ಹತ್ರ ಹೋಗಬಾರ್ದು ಅಂತ ಹೇಳಿ ಈಗ ಗೊತ್ತಾಗೈತಿ. ಇವಪ್ಪ ಹಿಂಗೆ ಕರಿತಾ ಇದ್ದೀನಮ್ಮ, ಬಾರಪ್ಪ ಅಲ್ಲೇ ಇರೋಣ ಅಂತ ಹೇಳಿ ಕರಿತಾ ಇದ್ರು ಇವಪ್ಪ ಬತ್ತಾನೇ ಇಲ್ಲ. ಬಾರಪ್ಪ ನಮ್ಮ ಹತ್ರನೇ ಇರ್ಮಂತೆ ಅಂತ ಅಂದರೆ ಫಸ್ಟು ಈ ಸುಸು ಜೊತೆಗೆ ಹೋಗಲ್ಲ ಅಂತ ಹೇಳಿ ಮಾಮಂಗೂ ಅತ್ತಿಂಗೂ ನೀನು ಹೇಳಿದ್ರೆ ಮಾತ್ರ ಅವರು ಬರೋದಲ್ಲೇನು ಮಾವ ನೀವು? ಕಣಪ್ಪ ನೀನು ಅವಳ ಜೊತೆಗೆ ಹೋಗಲ್ಲ ತಿರ್ಗಾ ಅಂತ ಹೇಳಿ ಮಾತು ಕೊಡು. ನೀನು ಹಂಗಂದ್ರೆ ನಾವು ನಿನ್ನ ನಂಬೋದು. ಕಣೋ, ನಮಗೆ ಮರ್ಯಾದೆ ಇರಲ್ಲ. ನೀನು ಸೌಮ್ಯ ಎಂಥವಳೋ, ಇವತ್ತು ನಿನ್ನ ಹೆಂಡ್ತಿ ಎಂಥವಳನ ಆಗಲಿ ಹಂಗೆಲ್ಲನ ಸಣ್ಣ ಇದ್ದಾಳೆ ಹಂಗೆ ಹಿಂಗೆ ಅಂತ ಹೇಳಿ ಅವರು ಸೌಂದರ್ಯ ಅವ್ರಿಗೆ ಮುಖ್ಯ, ಯಾರಿಗೇನಿದೆ ಶಾಶ್ವತ ಅಲ್ಲ. ಸೌಂದರ್ಯ ಇದೆ ಅಂತ ಯಾರೇನು ಮೆರೆಯೋಕ್ಕೆ ಹೋಗ್ಬಾರ್ದು. ಅಂಥವ್ರು ಮೆರೆದವ್ರೆಲ್ಲ ನೋಡಿ ಹೆಂಗಾಗಿದ್ದಾರೆ ಇವತ್ತು. ನೋಡು ಹುಡುಗಿ ಮೆರೆದ್ಲಿ, ಇವತ್ತು ಏನಾಯ್ತು ಹುಡುಗಿ ಬಾಳು? ಅದಕ್ಕೇನೆ ಸೌಂದರ್ಯ ಮುಖ್ಯ ಅಲ್ಲ, ಗುಣ ಮುಖ್ಯ. ನೀನು ಹಂಗೆಲ್ಲ ಮಾತಾಡಬೇಡ ಸರಿನಾ? ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಎಂಬುದಾದರೆ ನಾನು ಇರ್ತೀನಿ ನೋಡಪ್ಪ, ಅಷ್ಟೇ.
ಸರಿ ಆಯ್ತಪ್ಪ, ನಾನು ಈ ಪಟ್ಟ ಅವಳು ಸವಾಸ ಹೋಗಲ್ಲ, ಅವನಿಷ್ಟು ಸವಾಸ ಮಾಡೋದಿಲ್ಲ. ಯಾಕೆ ಏನು ಏನು ನಾಟಕ ಆಡ್ತಾ ಇದೆಯಾ ಏನು ಸುಮ್ಮನೆ ಹೇಳ್ತಾ ಇದೆಯಾ ಏನು ಹೇಳ್ತಾ ಇದೆಯಾ ಯಾಕೆ ಬಿಟ್ಟು ಬಂದೆ ಹೇಳಿ ಇವಾಗ. ಹೋಗಿ ಬಿಡತ್ಲಾಗ ಹೋಗ್ಲಿ. ಒಂದಿಷ್ಟು ಇನ್ನೇನು ಹೇಳೋಣ ಅಂತ ಅದು ನಿನ್ನ ಯಾವ ಬಾಯಾಗ ಹೇಳೋಣ. ಅವಳಿಗೆ ಏಡ್ಸ್ ರೋಗ ಬಂದೈತೆ, ಅದಕ್ಕೇನೆ. ಅವಳಿಗೆ ರೋಗ ಬಂದೈತೆ ಕಣೆ ಸೌಮ್ಯ, ಅವಳಿಗೆ ರೋಗ ಬಂದೈತೆ. ಯಾರು ಹೇಳಿದ್ ನಿನಗೆ ಹಿಂಗಾಗೈತೆ ಅಂತ ಹೇಳಿ? ಅವತ್ತು ಯಾಕೋ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಹೋದೆ. ಹಾಗೆ ಟೆಸ್ಟ್ ಮಾಡಿಸ್ಬಿಡೋಣ ಯಾಕನೋ ಅಂತ ಹೇಳಿ ಅವರು ಯಾರೋ ಹೇಳಿದ್ರು ನನಗೆ. ಅದಕ್ಕೇ ಹಿಂಗಾಗೈತೆ ಅಂತಂದರೆ ಹಿಂಗೆ ಸುಮ್ಮನೆ ಆಗಲ್ಲ ಅಣ್ಣ, ಅದು ಒಂದು ಟೆಸ್ಟ್ ಮಾಡಿಸ್ಬಿಡಿ ಅಂತಂದರು. ಅದಕ್ಕೆ ನನಗೆ ಮಾಡಿಸೋಣ ಅಂತ ಅವ್ರು ಯಾರೋ ಯಪ್ಪ ಹೇಳ್ದ ಅಲ್ಲಿ ಒಂದು ಹುಡುಗನಂತವನು, ಅಣ್ಣ ಈ ಟೆಸ್ಟ್ ಎಲ್ಲ ಮಾಡಿಸೋಣ ಅಂತ ಮಾಡಿಸ್ಕೊಂಡು ಬಂದೆ. ಆವಾಗ ಅವ್ರು ಹೇಳಿದ್ರು ಏಡ್ಸ್ ಬಂದಿದೆ ಈ ಸುಸುನ್ಗೆ ಅಂತ ಹೇಳಿ. ನನಗೆ ಅಯ್ಯೋ 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 ಇಂಥ ರೋಗ ಬಂದಿರೋಳನ್ನ ನಾನು ಯಾಕಾದರೂ ಮಾತಾಡ್ಸಿದ್ನು. ಸೌಮ್ಯ ಸಣ್ಣ ಇದ್ರೂ ಆರೋಗ್ಯವಾಗಿದ್ದಾಳೆ, ಇವಳು ದಪ್ಪ ಇದ್ದಾಳೆ ಅಂತ ಹೇಳಿ ಇವಳನ್ನ ಇಷ್ಟಪಟ್ಬಿಟ್ಟೆ. ಇವಳು ದಪ್ಪಗೆ ದುಂಡುಗಿದ್ದಾಳೆ ಅಂತ ಇವಳನ್ನ ಇಷ್ಟಪಟ್ಟಿದ್ದಕ್ಕೆ ಇವತ್ತು ನೋಡಪ್ಪ ಇವಳಿಗೆ ಎಂಥ ರೋಗ ಐತೆ, ಇವನಿಷ್ಟನ್ನು ಬಂದು ನಾನು ಯಾಕಪ್ಪ ಮಾತಾಡಿಸ್ಬೇಕು ಅಂತೇಳಿ ನನಗೊಂಥರ ಅಸಹ್ಯ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ಅವಳನ್ನ ಬಿಟ್ಟು ಬಂದೆ. ಅವಳಿಗೆ 108 ಕಾಯಿಲೆ ಇದ್ದಾವಂತೆ. ಅವಳಿಗೆ ಎಷ್ಟು ರೋಗಗಳಿದಾವೆ. ಅವಳು ಒಂಥರ ಏನೋ ಒಳ್ಳೆ ಇದಿಲ್ಲ, ಕ್ಯಾರೆಕ್ಟ್ರಲ್ಲ ಅವಳದು. ಭಾಳ ಎಂಥವರೇ ಆಗಲಿ ಅವಳು ಭಾಳ ಇದ್ದಾಳೆ. ನನಗೆ ಇವಾಗ ಗೊತ್ತಾಯಿತು ಅವಳಿಗೆ ಅಂಥ ಬೇರೆ ರೋಗ ಬೇರೆ ಬಂದೈತೆ ಅಂತ. ಸೌಮ್ಯ ಸಣ್ಣಗಿದ್ರು ಆರೋಗ್ಯವಾಗಿ ಇಷ್ಟು ಚೆನ್ನಾಗಿದ್ದಾಳೆ. ಒಂದು ದಿವಸಕ್ಕನ ಅವಳು ಆ ಥರ ರೋಗ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಅಂತ ಹೇಳಿ ಅವಳಿಗೆ ಏಡ್ಸ್ ಬಂದಿದೆ. ಅದಕ್ಕೆ ಮತ್ತೆ ಅಂತರ್ ಸವಾಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ಮೇಲಿಂದನ ಆ ಹುಡುಗ ಒಂದು ಐತೆ, ಸೌಮ್ಯ ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಇರು ಸರಿನಾ. ನಾನು ಅಲ್ಲೂ ಇಲ್ಲೂ ಓಡಾಡ್ಕೊಂಡಿರ್ತೀನಿ. ಮಾಮ ಲೋಕ ಮತ್ತೆ ನಾನು ಇಲ್ಲಿಗೆ ಕರ್ಕೊಂಡು ಬಾ, ಇದೇ ಮನೇಲೇನೆ ಇರ್ಮಂತ್ರಿ. ನಾನು ಕಾರದಮ್ಮ ನಿಮ್ಮ ಅತ್ತೆ ಬರಲ್ಲ ಅಂತಾಳೆ, ಅಲ್ಲೇ ಇರ್ತಾಳಂತೆ. ಅದಕ್ಕೆ ಅಲ್ಲೂ ಇಲ್ಲೂ ಕೂಡ ಓಡಾಡ್ಕೊಂಡು ಇರ್ತೀನಿ ಬಿಡು. ಮೀನನ್ನು ಕರೀರಿ, ಮೀನನ್ನು ಬತ್ತಾ ಹೋಗ್ತಾ ಇರಲಿ. ಬಾರಪ್ಪ ನೀನು ಹೋಗೋಣ. ನಾನು ನೀನು ಎಲ್ಲರೂ ಹೋಗಿ ಕರಿಯೋಣ. ಎಲ್ಲರೂ ಹೋಗಿ ಕರೆದ್ರೆ ಬೋತ್ತಾಳೆ. ಸುಂದ್ರನು ಬಂದವನೇ, ಅದಕ್ಕೆ ಬಾರಮ್ಮ ಅಂತ ಹೇಳಿ ಕರಿಯೋಣ ಬಾ. ಹೆಂಗ ಚೆನ್ನಾಗಿದ್ದಾಳಪ್ಪ. ಇವಾಗ ಯಾಗ್ರೆಸ್ ಅಂಗಡಿ ಮಾಡ್ಯವ್ರಂತೆ ವರ್ಷನೂ ಅವಳು ಯಾಗ್ರೆಸ್ ಅಂಗಡಿಗೆ ಹೋಗ್ತಾ ಸೇನಕೈದಾರೆ. ಹೆಂಗಾಗ್ತಾ ಅವನಿಗೂ ಹೆಣ್ತಿರ್ಲಿಲ್ಲ, ಇವಳಿಗೂ ಗಂಡಿರಲಿಲ್ಲ. ಹಾಗಿದ್ಕೊಂಡು ಸೇನಕೈದಾರೆ. ನಾವು ಹೆಂಗಾಗುತ್ತೋ ಏನೋ ಹೆಂಗಾಗುತ್ತೆ ಅವಳಿಗೆ ಅಂದ್ಕೊಂಡಿದ್ವಿ. ಹೆಂಗಾಗ್ತಾ ಸೇನಕೈದಾರೆ. ಚೆನ್ನಾಗಿದ್ರೆ ಸಾಕು ಬಿಡತ್ಲಾಗೆ. ನಾನು ಮಾಡಿರೋ ಪ್ಲ್ಯಾನು ಯಾರಿಗೂ ಇಷ್ಟು ದಿವಸ ಗೊತ್ತಾಗಿರಲಿಲ್ಲ. ಇವಾಗ ಹೇಳಿದ್ದೀನಿ. ನಾನೇನೆ ಅದೆಲ್ಲನ ಸುಸುಗೆ ಹಂಗೆ ಈ ರೀತಿ ಆಗೈತೆ ಅಂತೇಳಿ ಸುಂದ್ರನಿಗೆ ಗೊತ್ತಾಗೋ ಥರ ಸುಮ್ಮನೆ ಎಲ್ಲನ ಸುಳ್ಳು ಹೇಳೋ ಥರ ಮಾಡಿದ್ದೀನಿ. ಅದನ್ನು ನಂಬಿಟ್ಟಿದ್ದಾನೆ ಸುಂದ್ರ. ಇನ್ನೂ ಗೊತ್ತಿಲ್ಲ ಸುಸಂಗೆ ಈ ರೀತಿ ಆಗೈತೆ ಅಂತ ಹೇಳಿ ತುಂಬ ಅವನು ಬೇಜಾರಾಗಿ ಮಾಡಿಕೊಂಡು ಅವಳನ್ನ ಬಿಟ್ಟು ಬರೋದಕ್ಕೆ ಕಾರಣ ಇದೇನೆ. ನಾನೇ ಮಾಡಿರೋ ಪ್ಲಾನ್ ಇದು. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.